ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ವಿಜಯನಗರದ ಶಾಸನ ತೋರಿಸ್ತೀನಿ ಅಂದ್ರಿ, ಇದೇನಾ ಸರ್ ಅದು? ಹೌದು ಹೌದು. ಏನಿದೆ ಸರ್ ಆ್ಯಕ್ಚುಲಿ ಈ ದೇವಸ್ಥಾನದ ಮೇಲೆ ಬರೆದಿದ್ದಾರಲ್ಲ, ಇದು ಶಿಲೆ ಮೇಲಿಲ್ಲ, ಅದ್ರ ಮೇಲೆ ಬರೆದಿದ್ದಾರಲ್ಲ. ಕೌಂಡಿನ್ಯ ಕ್ಷೇತ್ರವಾಗಿ ಪ್ರಸಿದ್ಧವಾದಂತಹ ಕುರುಡುಮಲೆ ಅಥವಾ ಕುತ್ತಾಡುಂದೇವ ನಲ್ಲೂರು ಎಂಬ ಈ ಗ್ರಾಮದಲ್ಲಿ ಒಂದು ಪ್ರಮುಖವಾಗಿರತಕ್ಕಂಥ ಕನ್ನಡ ಶಾಸನ ಸುಮಾರು 15-20 ವರ್ಷಗಳ ಹಿಂದೆ ಇಲ್ಲಿ ಶೋಧನೆ ಮಾಡಿದ್ದೇವೆ. ತಮಿಳು ಶಾಸನಗಳೇ ತುಂಬಿರತಕ್ಕಂಥ ಈ ಕುರುಡುಮಲೆಯಲ್ಲಿ ಈ ಶಾಸನಕ್ಕೆ ವಿಶೇಷವಾಗಿರತಕ್ಕಂಥ ಮಹತ್ವ ಇದೆ. ಇದಕ್ಕೆ ಕಾರಣ ಅಂತಂದರೆ, ವಿನಾಯಕ ದೇವರ ಸನ್ನಿಧಿಯಲ್ಲಿ ಅನ್ನಛತ್ರವನ್ನು ಇಕ್ಕಿಸುವುದಕ್ಕೆ ಕೊಟ್ಟಿರತಕ್ಕಂಥ ಶಾಸನ ಇದು. ಇದೇ ದೇವಸ್ಥಾನಕ್ಕೆ ಹೌದು ಹೌದು. ವಿನಾಯಕ ದೇವರು ಅಂದರೆ ಇದೇ ದೇವರು, ಇದೇ ವಿನಾಯಕ ದೇವರು. ಈ ವಿನಾಯಕ ದೇವರ ಸನ್ನಿಧಿಯಲ್ಲಿ 1442 ಅದು ದುಂದುಬಿ ಸಂವತ್ಸರ ಮಾರ್ಗಶಿರ ಶುದ್ಧ 10ನೇ ದಿವಸ ಇಲ್ಲಿ ಸ್ಥಾನಿಕರಾಗಿದ್ದರು ತಿಮ್ಮಣ್ಣ ಅಂತ ಹೇಳಿ. ಆ ತಿಮ್ಮಣ್ಣನವರಿಗೆ ಕೊಟ್ಟಿರತಕ್ಕಂಥ ಒಂದು ಶಾಸನ. ಯಾಕೆ ಇದನ್ನು ಇಲ್ಲಿ ಹಾಕಿದರು ಅಂತಂದರೆ, ನಮ್ಮ ಈ ಬೆಟ್ಟ ಯಾವುದಿದೆ ಕೌಂಡಿನ್ಯ ಕ್ಷೇತ್ರ ಬೆಟ್ಟ, ಈ ಕೌಂಡಿನ್ಯ ಪರ್ವತದ ಹಿಂದೆ ಒಂದು ಗ್ರಾಮ ಇದೆ, ಅದು ಸಿದ್ಧಘಟ್ಟ ಅಂತ. ಆ ಸಿದ್ಧಘಟ್ಟದಲ್ಲಿ ಒಂದು ಕನ್ನೆ ಕೆರೆಯನ್ನು ಕಟ್ಟಿದರು, ಹೊಸ ಕೆರೆಯನ್ನು ಕಟ್ಟಿದ್ರು. ಆ ಕೆರೆಯನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಆ ಕೆರೆಯೊಳಗೆ ಮಾದಘಟ್ಟದವರೆಗೆ ಸೇರಿದ್ದಂಥ ಹಲವು ಜಮೀನುಗಳು ಮುಳುಗಡೆ ಆಗಿ ಹೋಯಿತು. ಅದಕ್ಕೆ ಪರ್ಯಾಯವಾಗಿ ಕುರುಡುಮಲೆ ಹತ್ತಿರ ಇರತಕ್ಕಂತಹ ಜಮೀನುಗಳನ್ನು ದಾನ ಕೊಟ್ಟು, ಆ ದಾನಕ್ಕೆ ಪ್ರತಿಯಾಗಿ ಒಂದು ಷರತ್ತನ್ನು ಹಾಕಿದ್ರು. ಏನು ಅಂತಂದರೆ, ನೀವು ಪ್ರತಿದಿನ ಇಲ್ಲಿ 6 ಜನ ಬ್ರಾಹ್ಮಣರಿಗೆ ನೀವು ಸತ್ರವನ್ನು ಇಕ್ಕಿಸಬೇಕು. ನಮ್ಮಲ್ಲಿ ಸತ್ರ ಅಂತಂದರೆ ಯಾರು ನಮ್ಮ ಕ್ಷೇತ್ರಕ್ಕೆ ಬರ್ತಕ್ಕಂಥ ಪ್ರವಾಸಿಗರಿದ್ದಾರೆ ಅವರು ತಂಗತಕ್ಕಂಥ ಒಂದು ಜಾಗ. ಆ ತಂಗತಕ್ಕಂಥ ಜಾಗದಲ್ಲಿ ಅವರಿಗೆ ಊಟ, ಉಪಚಾರ, ನೀರು ವ್ಯವಸ್ಥೆ ಇದೆಲ್ಲವೂ ಕೂಡ ಬೇಕಾಗ್ತದೆ. ಹೀಗಾಗಿ ಅವರಲ್ಲಿ 6 ಜನ ಬ್ರಾಹ್ಮಣರಿಗೆ ಇಲ್ಲಿ ಒಂದು ಊಟವನ್ನು ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಎಲ್ಲ ಶಾಸನಗಳು ಕೂಡ ಇದೇ ರೀತಿಯಾಗಿರತಕ್ಕಂಥ ಒಂದು ಜಾಯಮಾನಕ್ಕೆ ಸೇರಿರತಕ್ಕಂಥದ್ದು. ನಮ್ಮ ದಾನ ಶಾಸನಗಳು ಯಾವುದಿದೆ, ಈ ದಾನ ಶಾಸನಗಳು ದೇವಾಲಯಗಳಲ್ಲಿ ನಡೀಬೇಕಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳಿಗೆ, ದೇವಾಲಯಗಳಲ್ಲಿ ನಡೆಯತಕ್ಕಂತಹ ಒಂದು ಅಂಗರಂಗ ಭೋಗಗಳಿಗೆ, ಹಾಗೇ ದೇವಾಲಯಕ್ಕೆ ಬಂದಿರತಕ್ಕಂತಹ ಯಾರು ಆ ಕ್ಷೇತ್ರ ದರ್ಶನಕ್ಕೆ ಬಂದಿರ್ತಾರೆ ಅಂಥವರಿಗೆ ಊಟ ಉಪಚಾರವನ್ನು ಮಾಡುವುದಕ್ಕೆ ಕೊಟ್ಟಿರ್ತಕ್ಕಂಥದ್ದು. ತಿರುಮಲೆಯಲ್ಲಂತೂ ಕೂಡ ಬಹಳ ಒಂದು ಒಳ್ಳೆಯ ವ್ಯವಸ್ಥೆ ಸಾಳ್ವರ ಕಾಲದಲ್ಲಿ ಇತ್ತು. ಇದು ವಿಜಯನಗರದ 2ನೆಯ ದೇವರಾಯನ ಕಾಲಕ್ಕೆ ಸೇರಿರ್ತಕ್ಕಂಥ ಶಾಸನ. ಆತನ ಆಳ್ವಿಕೆ ಮುಳಬಾಗಿಲು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ನಾವು ಆತನ ಆಳ್ವಿಕೆಯ ಕಾಲದಲ್ಲಿ ಲಕ್ಕಣದಂಡೇಶ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ಆ ಲಕ್ಕಣದಂಡೇಶ ಆತನ ಪ್ರಧಾನ ಅಮಾತ್ಯನಾಗಿದ್ದ. ಬಹಳ ದೊಡ್ಡದಾದಂಥ ಹಿರಿದಾದಂಥ ವೀರಶೈವ ಕೃತಿಯನ್ನು ಬರೆದ ಶಿವತತ್ವ ಚಿಂತಾಮಣಿ ಅಂತ ಹೇಳಿ ಆತ ಕಟ್ಟಿಸಿರತಕ್ಕಂಥ ದೇವಸ್ಥಾನ ಪ್ರಸಿದ್ಧವಾಗಿರತಕ್ಕಂಥ ವಿರೂಪಾಕ್ಷಿಯಲ್ಲಿ ನಾವು ಕಾಣ್ತೇವೆ. ಅಂದರೆ 2ನೆಯ ದೇವರಾಯನ ಒಂದು ಕಾರ್ಯ, ಆ ಸಾಧನೆ ಏನಿದೆಯಲ್ವ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆತನ ಕಾಲದಲ್ಲಿ ಅನೇಕ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳು ನಡೀತು. ಅದರಲ್ಲಿ ಒಂದು ಈ ಕುರುಡುಮಲೆಯ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗಿರ್ತಕ್ಕಂಥದ್ದು. ವಿನಾಯಕ ದೇವರು ಅದಕ್ಕೂ ಮೊದಲೇ ಇಲ್ಲಿ ಪ್ರಸಿದ್ಧರಾಗಿದ್ದರು. ಬುಕ್ಕಣ್ಣ ಒಡೆಯರ ಕಾಲದಲ್ಲಿ ಆತನ ಪ್ರಧಾನಿಯಾದಂಥ ಮಲ್ಲರಸ ಅಂತಕ್ಕಂಥ ವ್ಯಕ್ತಿ, ಆತ ಇಲ್ಲಿ ಮಲ್ಲಸಂದ್ರ ಅಂತನ್ನೋ ಒಂದು ಬೆಚರಾಗ್ರಾಮ ಇದೆ, ಅಲ್ಲಿ ಒಂದು ದೇವಾಲಯವನ್ನು ಕಟ್ಟಿಸಿದರು. ಆದರೆ ಅದು ಹಾಳಾಯಿತು. ಹೀಗಾಗಿ ಬಹುಪಾಲು ಅಲ್ಲಿದ್ದಂಥ ವಿಜಯನಗರದ ಅದ್ಭುತವಾಗಿರತಕ್ಕಂಥ ಮೂರ್ತಿಯನ್ನೇ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಅನ್ನೋದು ನನ್ನ ಅನಿಸಿಕೆ. ಇತಿಹಾಸಕಾರರು ಹೌದು 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 ಹೌದು. ಅದಕ್ಕೆ ಮುಂಚೆ ಇಲ್ಲಿ ನಾವು ನೋಡಿದ್ರೆ ಈ ಕಾಂಪೌಂಡ್ ಇದೆಯಲ್ಲ, ಈ ಕಾಂಪೌಂಡಿನ ಹೊರಭಾಗಕ್ಕೆ ವಿನಾಯಕ ದೇವರ ದೇವಾಲಯ ಇತ್ತು. ಆ ದೇವಾಲಯ 13ನೇ ಶತಮಾನದಲ್ಲಿ ಪ್ರಸಿದ್ಧವಾದದ್ದು. ಹೌದು. ಆ ಮೂರ್ತಿಯನ್ನು ನಮ್ಮ ಈಶ್ವರ ದೇವಾಲಯದಲ್ಲಿ ಇಟ್ಟಿದ್ದಾರೆ. ಅದೇ ದೇವಾಲಯದಲ್ಲಿ ಇದ್ದಂಥ ಮೂರ್ತಿ ಇಲ್ಲಿ ಇರತಕ್ಕಂಥ ಕುಮಾರಸ್ವಾಮಿ ಷಣ್ಮುಖ ಅಂತೇನೆಲ್ಲ ಕರಿತೀವಿ ನಾವು, ಸುಬ್ರಹ್ಮಣ್ಯ ಸ್ವಾಮಿ, ಅದು ಇಲ್ಲಿರ್ತಕ್ಕಂಥ ಮೂರ್ತಿ. ಹೀಗಾಗಿ ಸುಮಾರು ನಮಗೆ 800 ವರ್ಷಗಳಿಗಿಂತಲೂ ಕೂಡ
ಹಿರಿದಾದಂಥ ಇತಿಹಾಸವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಈ ಕುರುಡುಮಲೆ ಗ್ರಾಮ ಮತ್ತು ಈ ವಿನಾಯಕ ದೇವಾಲಯವನ್ನು ಕೂಡ. ಇದಕ್ಕೂ ಹಿಂದೆ 100 ವರ್ಷಕ್ಕೆ ಹಿಂದೆ ಇಲ್ಲಿ ಎಳವಂಜಿರಾಯರು ವಾಸುದೇವರಾಯರು ಅಂತಕ್ಕಂಥವರು ಇದ್ದರು. ಅವರ ಕಾಲದಲ್ಲಿ ಆದದ್ದು ಇಲ್ಲಿ ಇರತಕ್ಕಂಥ ಕುತ್ತಾಂಡೀಶ್ವರ ದೇವಾಲಯ ಅಂತಕ್ಕಂಥದ್ದು. ನಮ್ಮ ಕುರುಡುಮಲೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಹಲವಾರು ಕೆರೆ ಕುಂಟೆಗಳನ್ನು ಹೇಳ್ತಾರೆ. ಹಾಗೆಯೇ ಮುಳವಾಯಿ ನಾಚಿದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಆ ಮುಳವಾಯ ನಾಚಿದೇವಿ ಅಂತಕ್ಕಂಥವಳು ಆಕೆ ವಿಜಯನಗರದ ಆರಾಧ್ಯ ದೇವತೆಯನ್ನು ಕೂಡ ಆಗಿದ್ಲು. ಅದು ಮುಳುಬಾಗಿಲು ಬೆಟ್ಟದ ತಪ್ಪಲಿನಲ್ಲಿ ಒಂದು ಸೊಗಸಾಗಿರ್ತಕ್ಕಂಥ ದೊಡ್ಡ ಶಾಸನವನ್ನು, ಕೆರೆ ಕಟ್ಟಿರ್ತಕ್ಕಂಥ ಶಾಸನವೇ ಅದೂ ಕೂಡ. ಪಾಲಾರ್ ಹಳ್ಳದ ದಂಡದಲ್ಲಿ ಅನಾದಿ ಕಾಲ ತೊಡಗೆ ಒಡೆದು ಹೋಗಿತ್ತು. ಹಾಗಾಗಿ ಆ ಕೆರೆಯನ್ನು ಕಟ್ಟಿದರೆ ನೀವು ಕಟ್ಟಿರ್ತಕ್ಕಂಥ ಕೆರೆಗೆ ಏನಾದರೂ ಕೂಡ ಆದರೆ ನೀವೇ ಅದನ್ನು ರಕ್ಷಣೆ ಮಾಡಬೇಕು. ಇಲ್ಲಿ ಬಂದಿರತಕ್ಕಂಥ ಕೆರೆ ಉತ್ಪನ್ನಗಳಲ್ಲಿ 3ನೇ ಒಂದು ಭಾಗವನ್ನು ನಾಚಿದೇವಿಗೆ ಸಲ್ಲಿಸಬೇಕು ಅಂತೆಲ್ಲ ಹೇಳ್ತಾರೆ. ಆ ನಾಚಿದೇವಿಯ ಪ್ರಸ್ತಾಪ ಈ ಶಾಸನದಲ್ಲೂ ಇರ್ತಕ್ಕಂಥದ್ದು ವಿಶೇಷ. ನಾಚಿದೇವಿನೂ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಅಂದ್ರೆ ಇದು ವಿಜಯನಗರ ಕಾಲದಲ್ಲಿ ಕಟ್ಟಿರುವಂತ ದೇವಸ್ಥಾನ ಇದು, ಇಲ್ಲ ಶಾಸನ ಮಾತ್ರ ಆ ಕಾಲದ. ದೇವಸ್ಥಾನ ಯಾವ ಕಾಲದ ಸರ್? ದೇವಸ್ಥಾನನೂ ಅಲ್ಲಿ ಆ ಕಡೆಯಿಂದ ಹಿಡಿದು ಇಲ್ಲಿವರು ಈ ಕಡೆ ಇರ್ತಕ್ಕಂಥದ್ದೆಲ್ಲವೂ ಕೂಡ ವಿಜಯನಗರದ ಕಾಲಕ್ಕೂ. ಆಮೇಲೆ ಬಹುಪಾಲು ಇದೆಲ್ಲ ಬಿದ್ದು ಹೋಗಿದ್ದಂಥ ಕಂಬಗಳನ್ನು ತೆಗೆದುಕೊಂಡು ಒಂದು 150-200 ವರ್ಷಗಳ ಹಿಂದೆ ಈ ಒಂದು ಮುಂಭಾಗ ಇದೆಯಲ್ಲ, ಮುಂಭಾಗದ ಮಂಟಪ ಇದೆಯಲ್ಲ, ಇದನ್ನು ಕಟ್ಟಿದ್ರು. ಅಲ್ಲಿ ಮೂಷಿಕನನ್ನು ಇಟ್ಟರು. ಆ ಮೂಷಿಕ ಡ್ಯಾಮೇಜ್ ಆಗಿದೆ. ಆಯಿತಾ? ಅದೇ ವಿನಾಯಕನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೂಷಿಕನೇ. ಗಣಪತಿಯ ವಾಹನ. ಹೌದು, ಗಣಪತಿಯ ವಾಹನ. ಗಣಪತಿ ವಾಹನದ ವಿಗ್ರಹ ಎಲ್ಲೂ ನೋಡೋದೇ ಇಲ್ವಲ್ಲ ಸರ್ ನಾವು? ಇಲ್ಲ, ಈ ಥರದ ವಿಗ್ರಹ ಎಲ್ಲೂ ನಮಗೆ ಕಂಡು ಬಂದಿಲ್ಲ. ಇದು ಎತ್ತರದಲ್ಲಿ ಒಂದು ಸಾಲಿಗ್ರಾಮ ಶಿಲೆ. ಇದು ತುಂಬ ಸುಂದರವಾಗಿರತಕ್ಕಂಥ ಕಡಿದಿರತಕ್ಕಂಥ ವಿಗ್ರಹ. ಇದು ಅಡ್ಡಡ್ಡವಾಗಿ ಇರತಕ್ಕಂಥದ್ದು ನಾವು ಬೆಂಗಳೂರಿನಲ್ಲಿರ್ತಕ್ಕಂಥ ಗಣಪತಿ ದೇವಾಲಯದ ಗಣಪತಿಯನ್ನು ಮೂರ್ತಿಯನ್ನು ನಾವು ನೋಡ್ತೀವಿ. ವಿಜಯನಗರದ ಅರಸರ ಕಾಲದಲ್ಲಿ ನಿಮಗೆ ಯಾವುದು ಬೇಲೂರು, ಹಳೆಬೀಡು ಮತ್ತು ಹಾಗೇ ಹಂಪೆಗೆ ಹೋದರೆ ನಿಮಗೆ ಗಣಪತಿಯ ವಿಗ್ರಹಗಳು ಸಿಗ್ತದೆ. ಆದರೆ ಇಷ್ಟು ಒಪ್ಪ ಓರಣ ನಯಗಾರಿಕೆ ಇರತಕ್ಕಂಥ ವಿಗ್ರಹ ಇಲ್ಲಿ ನಮಗೆ ಕಂಡು ಬರ್ತದೆ. ಇದು ಇವತ್ತು ಅಂತರರಾಜ್ಯ ಮಾನ್ಯತೆಯನ್ನು ಗಳಿಸಿಕೊಂಡಿದೆ. ಇವತ್ತಿನ ದಿವಸ ಇದು ತುಂಬ ಒಂದು ಪ್ರಸಿದ್ಧಿಯತ್ತ ಇದು ದಾಪುಗಾಲು ಹಾಕ್ತಾ ಇದೆ ಸರ್. ಅಂದರೆ ನೀವು ಹೇಳ್ತಿರೋದು ಈ ದೇವಸ್ಥಾನದಲ್ಲಿ ಈ ಶಾಸನ ಏನಿದೆ, ಇದು ಪಕ್ಕದಲ್ಲಿ ಒಂದು ಕೆರೆನ ನಿರ್ಮಾಣ ಮಾಡಿದ್ರು. ಅವಾಗ ಒಂದಷ್ಟು ಜಮೀನುಗಳು ಮುಳುಗೋದು. ಸೊ ಇವತ್ತೇನು ನಾವು ಪರಿಹಾರ ಕಾಂಪನ್ಸೇಷನ್ ಕೊಡ್ತೀವಿ, ಆ ತರ ಕೊಟ್ಟಿರುವಂತ ಖಂಡಿತವಾದ ಮಾತು, ಖಂಡಿತವಾದ ಶಾಸನ ಅವತ್ತಿನ ಕಾಲದಲ್ಲೇ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ನೀವು ಹೇಳ್ದಂಗೆ ಆ ತಾಯಿ ಹೆಸರು ಅದು ಸ್ಥಾನಿಕರ ಆಳ್ವಿಕೆ ಇತ್ತು ಇಲ್ಲಿ ದೇವರಾಯನ ಕಾಲದಲ್ಲಿ. ದೇವರಾಯನ ಕಾಲದಲ್ಲಿ ಇದ್ದಂಥ ಸ್ಥಾನಿಕರು ರಾಜರು ಒಬ್ರು ತಿಮ್ಮಣ್ಣ ಅಂತ ಹೇಳಿ ಆತ ಸ್ಥಾನಿಕನಾಗಿದ್ದ ಇಲ್ಲಿ.